ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಮೊದಲಿಗೆ ಮಧ್ಯಾಹ್ನದ ಹೆಡ್ಲೈನ್. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತ್ತೆ ಬೆಳಗಾವಿ ಪಾಲಿಟಿಕ್ಸ್ ಬ್ಯಾಟಲ್ ಆರಂಭವಾಗಿರುವ ಸೂಚನೆ ಕಂಡು ಬರ್ತಾ ಇದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಬಿಜೆಪಿಗೆ ಒಂದು ವೇಳೆ ಬಂದ್ರೆ ಏನಾಗುತ್ತೆ? ಒಂದ್ ಕಡೆ ಉಮೇಶ್ ಕತ್ತಿ, ಪ್ರಭಾಕರ್ ಕೋರೆ, ಸುರೇಶ್ ಅಂಗಡಿ ಗತಿ ಏನು? ಅವರು ಕೂಡ ಬೆಳಗಾವಿ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಬಿಜೆಪಿ ನಾಯಕರು. ಒಂದು ವೇಳೆ ಬಿಜೆಪಿ ಸರ್ಕಾರ ಬಂದ್ರೆ, ರಮೇಶ್ ಜಾರಕಿಹೊಳಿ ಶಾಸಕರ ಅಲ್ಲಿ ಸಚಿವರಾದ್ರೆ ಬೆಳಗಾವಿ ರಾಜಕೀಯ ಮತ್ತೊಂದು ಆಯಾಮವನ್ನು ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಬಿಜೆಪಿ ಸರ್ಕಾರ ಬಂದ್ರೆ ಉಮೇಶ್ ಕತ್ತಿ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರ್ತಾರೆ. ಉಮೇಶ್ ಕತ್ತಿ ಸಚಿವರಾದ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿಗಾಗಿ ಜಾರಕಿಹೊಳಿ ಬ್ರದರ್ಸ್ ಮತ್ತು ಹೆಬ್ಬಾಳ್ಕರ್ ನಡುವೆ ಏನು ಪೈಪೋಟಿ ಕಾಂಗ್ರೆಸ್ನಲ್ಲಿತ್ತು, ಅದೇ ರೀತಿಯಾದಂತಹ ಪರಿಸ್ಥಿತಿ ಬಿಜೆಪಿಯಲ್ಲೂ ಕೂಡ ಏರ್ಪಾಡಾಗಬಹುದು. ಮತ್ತೆ ಬೆಳಗಾವಿ ರಾಜಕೀಯ ಜಾರಕಿಹೊಳಿ ಬ್ರದರ್ಸ್ ತೆಕ್ಕೆಗೆ ಬರುತ್ತಾ? ಇನ್ನು ಈ ನಡುವೆ ಈಗ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಕರೆ ಕೂಡ ಬಂದಿದೆ. ಆ ಒಂದು ಕರೆ ಮೇರೆಗೆ ಅವರು ನಾಳೆ ಹೋಗುವಂತಹ ಚಾನ್ಸಸ್ ಇದೆ. ಇವತ್ತು ಅಥವಾ ನಾಳೆ ಹೋಗಿ ಭೇಟಿಯಾಗುವಂತಹ ಚಾನ್ಸಸ್ ಇದೆ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಹೈಕಮಾಂಡ್ ನಿಂದ ಬುಲಾವ್ ಬಂದಿದೆ. ಇನ್ನೊಂದ್ ಕಡೆ ಬೆಳಗಾವಿ ರಾಜಕೀಯದಲ್ಲಿ ಏನೇನಾಗ್ತಿದೆ ಅಂತ ನೀವಲ್ಲಿ ನೋಡ್ತಾ ಇದ್ರೆ, ಈಗಾಗಲೇ ಕಾಂಗ್ರೆಸ್ನ ಒಳಗೊಳಗೆ ಸಾಕಷ್ಟು ಪೈಪೋಟಿ ಇದೆ. ಒಂದು ವೇಳೆ ಜಾರಕಿಹೊಳಿ ಬ್ರದರ್ಸ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದ್ರೆ, ಈಗಾಗಲೇ ಬಿಜೆಪಿಯಲ್ಲಿ ಉಮೇಶ್ ಕತ್ತಿ ಇರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ನಾಯಕರಲ್ಲಿ ಗುರುತಿಸಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈಗ ಸಚಿವ ಸ್ಥಾನದ ಒಂದು ಆಕಾಂಕ್ಷೆ ಇದೆ, ಎಸ್ಪೆಷಲಿ ಉಮೇಶ್ ಕತ್ತಿ. ಒಂದು ವೇಳೆ ಉಮೇಶ್ ಕತ್ತಿ ಸಚಿವರಾದ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಯಾರಿಗೆ ಅನ್ನೋದು ಈಗ ಅಲ್ಲಿ ಫೈಟ್ ಆರಂಭವಾಗಬಹುದು. ಬೆಳಗಾವಿ ರಾಜಕೀಯ ಜಾರಕಿಹೊಳಿ ಬ್ರದರ್ಸ್ ತೆಕ್ಕೆಗೆ ಬರುತ್ತಾ ಅನ್ನೋ ಒಂದು ಕುತೂಹಲ. ಸದ್ಯ ಬಿಜೆಪಿ ನಾಯಕರೊಂದಿಗೆ ಒಳ್ಳೆಯ ಒಂದು ಬಾಂಧವ್ಯವನ್ನ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ಹೊಂದಿದ್ದಾರೆ. ನಿಜಕ್ಕೂ ರಮೇಶ್ ಜಾರಕಿಹೊಳಿ ಟೀಮ್ ಬಿಜೆಪಿಗೆ ಸೇರೋದಕ್ಕೆ ಕತ್ತಿ ಟೀಮ್ ಒಪ್ಪುತ್ತಾ ಅನ್ನೋದು ಈಗ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಚಿದಾನಂದ್ ಪಟೇಲ್, ಒಂದು ವೇಳೆ ಈಗಾಗಲೇ ನಾವು ಈ ಹಿಂದೆ ಕೂಡ ಇದು ಮಾತನಾಡಿದ್ವಿ, ಬಿಜೆಪಿಗೆ ರಮೇಶ್ ಜಾರಕಿಹೊಳಿ ಹೋದ್ರೆ ಜಾರಕಿಹೊಳಿ ಬ್ರದರ್ಸ್ ಈಗಾಗಲೇ ಬಿಜೆಪಿಯಲ್ಲಿ ಅಲ್ಲಿ ಪ್ರಭಾವಿ ನಾಯಕರಿದ್ದಾರೆ, ತಮಗೆ ಸಚಿವ ಸ್ಥಾನ ಬೇಕು ಅನ್ನೋ ಒಂದು ಆಕಾಂಕ್ಷಿಗಳು ಇರೋದ್ರಿಂದ ಏನಾದರೂ ಹೋದ್ಮೇಲೆ ಇನ್ನೊಂದು ಸುತ್ತಿನ ಪೈಪೋಟಿ ಆಗ್ಬೋದಾ ಅಂತ ಬಿಜೆಪಿಯಲ್ಲೂ ಕೂಡ ಒಂದ್ ವೇಳೆ ಅವ್ರು ಹೋದ್ರೆ? ಅವಿನಾಶ್, ಈಗಾಗಲೇ ಸಚಿವ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಎಂಬ ಸುದ್ದಿ ಹಬ್ಬಿರುವಂಥದ್ದು. ಒಂದು ವೇಳೆ ಆಪರೇಷನ್ ಕಮಲ ಆದರೆ, ಆಪರೇಷನ್ ಕಮಲದಲ್ಲಿ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಹೋದ್ರೆ, ಮತ್ತೆ ಏನಾದರೂ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದರೆ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಮಂತ್ರಿ ಆದರೆ, ಬಿಜೆಪಿಯಿಂದ ಮಂತ್ರಿ ಆದರೆ ಅವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಬೇಡಿಕೆ ಇಡೋದು ಖಚಿತ. ಆದರೆ ಎಲ್ಲ ಒಂದು ಕಡೆ ಈಗಾಗಲೇ ಉಮೇಶ್ ಕತ್ತಿ, ಪ್ರಭಾಕರ್ ಕೋರೆ ಮತ್ತು ಸುರೇಶ್ ಅಂಗಡಿ ಈ ಬಿಜೆಪಿ ಟೀಮ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ಟೀಮ್ ಈಗಾಗಲೇ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಪಕ್ಷದಲ್ಲಿ ಇರೋದ್ರಿಂದ ಅನ್ಯೂನ್ಯವಾಗಿರುವಂಥದ್ದು. ಆದರೆ ಬೆಳಗಾವಿ ಜಿಲ್ಲೆಯ ಹಿಡಿತ ಮತ್ತೆ ಬಿಜೆಪಿಗೆ ಅಧಿಕಾರಕ್ಕೆ ಬಂದರೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಕೈಗೆ ಮತ್ತೆ ಹೊರಟ್ರೆ ಮತ್ತೆ ಬಿಜೆಪಿ ಒಳಗಡೆ ಆಂತರಿಕ ಕಿತ್ತಾಟ ಮತ್ತು ಶೀತಲ ಸಮರ ಏರ್ಪಡೋದು ಖಚಿತ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತದೆ. ಯಾಕಂತ ಹೇಳಿದ್ರೆ, ಒಂದು ವೇಳೆ ರಮೇಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆದರೆ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಅವರೇ ಬೆಳಗಾವಿ ಹಿಡಿತವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗುತ್ತೆ. ಆದ್ರೆ ಎಲ್ಲ ಒಂದು ಕಡೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಉಮೇಶ್ ಕತ್ತಿ, ಪ್ರಭಾಕರ್ ಕೋರೆ ಮತ್ತು ಸುರೇಶ್ ಅಂಗಡಿಗೆ ಎಲ್ಲ ಒಂದು ಕಡೆ ಇದು ಮುನ್ಸು ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ, ಯಾವುದೇ ಕಾರಣ ಕೂಡ ಬಿಜೆಪಿಯಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ತಂಡ ಆದ್ರೆ ಜಾರಕಿಹೊಳಿ ಬ್ರದರ್ಸ್ ಅವರ ಹಿಡಿತವನ್ನ ಯಾರು ಕೂಡ ಅಷ್ಟು ಸುಲಭವಾಗಿ ಸಹಿಸಲ್ಲ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಅನಿವಾರ್ಯವಾಗಿ ಏನಾದರೂ BS ಯಡಿಯೂರಪ್ಪನವರ ಮಾತಿಗೆ ಕಟಿಬಿದ್ದು ಅಥವಾ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕೆಂಬ ಒಂದೇ ಒಂದು ಕಾರಣಕ್ಕೆ ಎಲ್ಲವನ್ನು ಕೂಡ ಸಹಿಸಿಕೊಂಡಿರಬೇಕು. ಆದ್ರೆ ಇವರ ಮತ್ತೆ ಬೆಳಗಾವಿಯಲ್ಲೂ ಕೂಡ ಬಿಜೆಪಿ ಒಳಗಿನ ಬ್ಯಾಟಲ್ ಕೂಡ ಆರಂಭವಾಗುವುದು ಖಚಿತ ಅಂತಲೇ ಹೇಳಲಾಗ್ತಿದೆ. ಅವಿನಾಶ್, ಚಿದಾನಂದ್ ಪಟೇಲ್ ಒಂದ್ ಕಡೆ ಸಂಪರ್ಕದಲ್ಲಿರಿ. ನಾನು ಮತ್ತೊಂದು ಸುದ್ದಿಯನ್ನು ಕೊಟ್ಟು ವಾಪಸ್ ಮತ್ತೆ ಬರ್ತೀನಿ. ಸತೀಶ್ ಜಾರಕಿಹೊಳಿ ಅವ್ರು ಮಾತನಾಡ್ತಿದ್ದಾರೆ, ಬನ್ನಿ ಕೇಳ್ಕೊಂಡ್ ಬರೋಣ. ಇಲ್ಲಿ ನಮಗೆ ಬೆಟ್ಟಾಗೆಲ್ಲ ಫೋನಲ್ಲಿ ಮಾತ್ರ ಸಿಕ್ಕಿದ್ರು. ಅವರು ಬೆಂಗಳೂರಿಗೆ ಹೋಗಿದ್ದಾರೆ, ನಾವು ಸಾಯಂಕಾಲ ಹೋಗ್ತಾ ಇದ್ದೀವಿ. ಸೊ ಈಗಾಗಲೇ ಮುಗಿದ ಅಧ್ಯಾಯ ಆಗಿದೆ. ಇನ್ನೇನು ಅವರು ಏನು ಪ್ರಶ್ನೆ ಇಲ್ಲ, ಅದು ಬೆಂಗಳೂರಲ್ಲಿ ಕೂಡ ವೇಣುಗೋಪಾಲ್ ಬಂದು ಹೋಗಿದ್ದಾರೆ.
ಸೊ ಒಂದು ಹಂತಕ್ಕೆ ಮುಗಿದಿದೆ, ನೋಡೋಣ ಎರಡನೇ ಹಂತ ಏನಿದೆ, ಅವ್ರು ಏನು ಚರ್ಚೆ ಮಾಡ್ತಾರೆ, ಅವ್ರದ್ದು ಏನು ಸಮಸ್ಯೆ ಇದೆ. ಸೊ ರಾಜ್ಯ ಮಟ್ಟದಲ್ಲಿ ನಾಯಕರ ಜೊತೆ ಚರ್ಚೆ ಮಾಡ್ತೀವಿ. ಅಂದರೆ ಸಚಿವ ಸ್ಥಾನಕ್ಕೆ ಏನು ರಿಸೈನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಆ ರೀತಿ ಯಾವುದೇ ಪ್ರಸ್ತಾವನೆ ವಿಚಾರ ಕೂಡ ಇಲ್ಲ. ಸೊ ನಾವೆಲ್ಲ ಕಾಂಗ್ರೆಸ್ನಲ್ಲಿ ಇರ್ತೀವಿ, ಸರ್ಕಾರಕ್ಕೆ ಸಂಪೂರ್ಣವಾದ ಸಹಕಾರ ಕೊಡ್ತೀವಿ, ಅದರಲ್ಲಿ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಚಿದಾನಂದ ಪಟೇಲ್, ಇನ್ನೊಂದ್ ಕಡೆ ಈಗ ಒಂದ್ ವೇಳೆ ರಮೇಶ್ ಜಾರಕಿಹೊಳಿ ಬ್ರದರ್ಸ್ ಏನಾದ್ರೂ ಬಿಜೆಪಿಗೆ ಹೋದ್ರು ಅಂತಾನೆ ಇಟ್ಕೊಳ್ಳೋಣ, ಹಾಗೇನಾದ್ರೂ ಕಾಂಗ್ರೆಸ್ಗೆ ಔಟ್ ಅಂಡ್ ಔಟ್ ಒಂದು ಚಾನ್ಸಸ್ ಇದೆಯಾ? ಅತೃಪ್ತ ಬಿಜೆಪಿ ಶಾಸಕರನ್ನ ತಮ್ಮ ಕಡೆ ಸೆಳ್ಕೊಳ್ಳೋಕೆ ಮೈತ್ರಿ ಸರ್ಕಾರಕ್ಕೆ ಅವಕಾಶ ಅಲ್ಲಿ ಓಪನ್ ಆಗ್ಬೋದಾ ಅಲ್ಲಿ ಒಂದು ಚಾನ್ಸಸ್? ಜೊತೆಗೆ ಒಂದ್ ಕಡೆ ಆಲ್ರೆಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ನಡುವೆ ಒಂದಷ್ಟು ಗುದ್ದಾಟ ಇದೆ, ಅದಕ್ಕೂ ಕೂಡ ಒಂದು ಮದ್ದು ಸಿಗ್ಬೋದಾ ಅಂತ ಕಾಂಗ್ರೆಸ್ಗೆ? ಅವಿನಾಶ್, ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಈಗಾಗಲೇ ಮೈತ್ರಿ ಸರ್ಕಾರದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಕೂಡ ಬಿಜೆಪಿ ನಾಯಕರು ಕೂಡ ಅಂದ್ರೆ ಶಾಸಕರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಈಗಾಗಲೇ ಬಾಂಬನ್ನು ಸಿಡಿಸಿರ್ತಕ್ಕಂಥದ್ದು. ಈಗಾಗಲೇ ಆಪರೇಷನ್ ಕಮಲಕ್ಕೆ ಯಾವ ರೀತಿ ಬಿಜೆಪಿ ನಾಯಕರು ಪ್ರಯತ್ನವನ್ನು ಪಡ್ತಿದ್ದಾರೆ, ಅದೇ ರೀತಿ ಕಾಂಗ್ರೆಸ್ ಮತ್ತು JDS ನ ಪ್ರಭಾವಿ ನಾಯಕರು ಕೂಡ ಬಿಜೆಪಿ ಕೆಲ ನಾಯಕರನ್ನು ಕೂಡ ಸಂಪರ್ಕಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲಿ ಪ್ರಮುಖವಾಗಿ ಹಾಸನದ ಪ್ರೀತಮ್ ಗೌಡ್ರ ಅವರನ್ನು ಸಂಪರ್ಕ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅಲ್ಲದೆ ಬಿಜೆಪಿಯ ಹಲವಾರು ನಾಯಕರು ಕೂಡ ಸಂಪರ್ಕ ಮಾಡಿದ್ದಾರೆ ಅಂತ ಕೂಡ ಮಾತು ಕೇಳಿ ಬರ್ತಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಲು ಈಗಾಗಲೇ BS ಯಡಿಯೂರಪ್ಪನವರು ಪ್ರಮುಖವಾಗಿ ಬುಧವಾರ ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಶಾಸಕರ ಒಗ್ಗಟ್ಟನ್ನು ಕೂಡ ಕಾಯ್ದುಕೊಳ್ಳಲು ಈ ಸಭೆಯನ್ನ ನಡೆಸಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಈಗಾಗಲೇ ಬಿಜೆಪಿ ಕೂಡ ಇದು ಕೊನೆಯ ಅವಕಾಶ ಮತ್ತು ಕೊನೆಯ ಆಟ ಎಂಬ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅಂಡ್ ಟೀಮ್ ಅಂದ್ರೆ ಯಡಿಯೂರಪ್ಪ ಟೀಮ್ ಮಾತ್ರ ಈಗಾಗಲೇ ಆಪರೇಷನ್ ಕಮಲ ಮುಂದುವರಿಸಿರುವಂತದ್ದು. ಆದ್ರೆ ಇವತ್ತಿನ ಆಪರೇಷನ್ ಕಮಲ ಮಾಜಿ CM ಸಿದ್ದರಾಮಯ್ಯನವರ ಸಭೆಯ ಮೇಲೆ ನಿಂತಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಹಲವಾರು ಅತೃಪ್ತ ಮತ್ತು ರೆಬಲ್ ಶಾಸಕರನ್ನು ಕರೆದು ಏನು ಸಂಧಾನ ಮಾತುಕತೆ ನಡೆಸ್ತಿದ್ದಾರೆ. ಅವರ ಬೇಡಿಕೆಗೆ ಸಂಬಂಧಪಟ್ಟ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ತಿರತಕ್ಕಂಥದ್ದು ಮತ್ತು ಎಲ್ಲವನ್ನು ಕೂಡ ಸರಿ ಮಾಡ್ತೀನಿ ಎಂಬ ಭರವಸೆಯನ್ನು ಕೊಡ್ತಿರುವಂತದ್ದು. ಅಲ್ಲದೆ ಯಾರೆಲ್ಲ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ರು ಅವ್ರಿಗೆ ಯಾರಿಗೂ ಕೂಡ ಹೇಳಿಕೆ ಕೊಡದ ಸೂಚನೆಯನ್ನು ಕೊಟ್ಟಿರುವಂತದ್ದು. ಒಂದ್ ವೇಳೆ ಸಿದ್ದರಾಮಯ್ಯನವರ ಸಂಧಾನ ಯಶಸ್ವಿ ಆಗದಿದ್ರೆ ಆಪರೇಷನ್ ಕಮಲ ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗುತ್ತಂತಲೇ ಹೇಳಲಾಗ್ತಿದೆ. ಆದ್ರೆ ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಸಂಧಾನದ ಮೇಲೆ ನಿಂತಿದೆ ಅಂತಲೇ ಹೇಳಲಾಗ್ತಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಿದಾನಂದ್ ಪಟೇಲ್. ಇತ್ತ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಅತೃಪ್ತ ಶಾಸಕರ ದಂಡು ಬರ್ತಿದೆ ಅನ್ನೋದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ ನಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಈಗ ಅತೃಪ್ತ ಶಾಸಕರ ದಂಡು ಬಂದು ಭೇಟಿ ಕೊಡ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲೂ ಬಂದು ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಈಗ ರಮೇಶ್ ಜಾರಕಿಹೊಳಿ ಮುಂದಾಗಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಈಗಾಗಲೇ MTB ನಾಗರಾಜ್ ಸೇರಿದಂತೆ ನಾಗೇಂದ್ರ, ಅದೇ ರೀತಿಯಾಗಿ ಭೀಮಾ ನಾಯ್ಕ್ ಎಲ್ಲರೂ ಕೂಡ ಬಂದು ರಮೇಶ್ ಜಾರಕಿಹೊಳಿ ಅವರ ಮನೆಗೆ ಬಂದು ಭೇಟಿ ಮಾಡ್ತಿದ್ದಾರೆ, ತಮ್ಮ ನೋವನ್ನ ಹೇಳ್ಕೊಳ್ತಿದ್ದಾರೆ. ಜೊತೆಗೆ ಮುಂದೆ ಏನು, ಯಾವ ರೀತಿಯಾಗಿ ನಾವು ನಡ್ಕೊಂಡು ಹೋಗಬೇಕು, ರಾಜಕೀಯ ನಡೆ ಹೇಗೆ, ಇದರ ಬಗ್ಗೆ ಜಾರಕಿಹೊಳಿ ಬ್ರದರ್ಸ್ ಈಗ ಅವ್ರನ್ನ ಭೇಟಿ ಆಗೋದಕ್ಕೆ, ರಮೇಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಆಗೋದಕ್ಕೆ ಅವ್ರು ಬಂದಿದ್ದಾರೆ. ಸಾಯಂಕಾಲ 5 ಗಂಟೆಗೆ ಭೇಟಿ ಮಾಡಕ್ಕೆ ಹೇಳಿದ್ದಾರೆ. ಎಲ್ಲರೂ ಬರ್ತಾ ಇದ್ದಾರೆ, ಭೇಟಿ ಮಾಡ್ತೀವಿ ಸರ್. ಈಗ ಬಿಜೆಪಿ ಏನೋ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ? ಯಾರು ಬಿಜೆಪಿ ಸಂಪರ್ಕ ಮಾಡಿಲ್ಲ, ಇಲ್ಲ. ಮಾತಾಡ್ತೀವಿ, ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿದ್ದಾರೆ. ಶ್ರೀನಿವಾಸ್, ಇದೀಗ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ನಿವಾಸಕ್ಕೂ ಕೂಡ ಅತೃಪ್ತರ ದಂಡು ಬರ್ತಿದೆ ಅಂತ, ಆ ಮೂಲಕ ತಮ್ಮ ಒಂದು ಪವರ್ನ ಬೆಂಗಳೂರಿನಲ್ಲೂ ಕೂಡ ತೋರಿಸೋಕೆ ಹೊರಟಿದ್ದಾರೆ. ಮತ್ತೆ ಯಾರ್ಯಾರೆಲ್ಲ ಭೇಟಿ ಆಗಿದ್ದಾರೆ ಸದ್ಯಕ್ಕೆ ರಮೇಶ್ ಅವ್ರನ್ನ ಅಂತ? ಅವಿನಾಶ್, ರಮೇಶ್ ಜಾರಕಿಹೊಳಿ ಅವರ ಒಂದು ಅಸಮಾಧಾನ ಇನ್ನೂ ಶಮನಗೊಂಡಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಮತ್ತೆ ಅವರು ಬೆಳಗಾವಿ ಮುಗಿದಾದ್ಮೇಲೆ ಈಗ ಬೆಂಗಳೂರಲ್ಲಿ ಕೂಡ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದಾರ ಅಂತ ರಮೇಶ್ ಜಾರಕಿಹೊಳಿ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ದೆಹಲಿಯಿಂದ ಒಂದು ಅವರ ಸರ್ಕಾರ ನಿವಾಸಕ್ಕೆ ಬಂದ ತಕ್ಷಣ ಏನು ಅಸಮಾಧಾನಗೊಂಡಿರ್ತಕ್ಕಂಥ ಸಾಕಷ್ಟು ಜನ ಶಾಸಕರಿದ್ರು. ಆ ಶಾಸಕರೆಲ್ಲರೂ ಕೂಡ ಒಂದು ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಪ್ರಮುಖವಾಗಿ MTB ನಾಗರಾಜ್ ಆಗಿರ್ಬೋದು, B ನಾಗೇಂದ್ರ ಆಗಿರ್ಬೋದು ಮತ್ತು ಭೀಮಾ ನಾಯ್ಕ್ ಸೇರಿದಂತೆ ಸಾಕಷ್ಟು ಜನ ಶಾಸಕರು ಇದೀಗ ರಮೇಶ್ ಜಾರಕಿಹೊಳಿ ಜೊತೆಗೆ ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅಂದ್ರೆ ಏನು ನಮ್ಮ ಬೇಡಿಕೆಗಳಿದೆ, ನಮ್ಮ ಅಸಮಾಧಾನಗಳಿದೆ,
ಅದು ಎಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ದಟ್ಟವಾಗಿದೆ. ಅಂದ್ರೆ MTB ನಾಗರಾಜ್ ನನಗೆ ಸಚಿವ ಸ್ಥಾನ ಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಕೂಡ ಹಿಡಿದ್ರು. ಭೀಮಾ ನಾಯಕ್ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಮತ್ತು ನಾಗೇಂದ್ರ ಅವರು ಕೂಡ ಬಳ್ಳಾರಿ ಒಂದು ಸಚಿವ ಸ್ಥಾನವನ್ನ ಕೊಡ್ಲೇಬೇಕು ಅಂತಕ್ಕಂಥ ಒಂದು ಪಟ್ಟನ್ನು ಕೂಡ ಹಿಡಿದಿದ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದ್ರೆ ಇದು ಈ ಕಾಂಗ್ರೆಸ್ ಇರ್ತಕ್ಕಂಥ ಈ ಒಂದು ಬಂಡಾಯ ಶಮನಗೊಳ್ಳೋದಿಲ್ಲ ಅಂತಕ್ಕಂಥದ್ದು. ಇದೇ ಒಂದು ಸಂದರ್ಭದಲ್ಲಿ ನಾಳೆ ಕೂಡ ದೆಹಲಿಗೆ ಒಂದು ಮುಖಂಡರು ಕೂಡ ಹೋಗೋರಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಕೂಡ ಹೈಕಮಾಂಡ್ ಭೇಟಿಗೆ ಹೋಗೋರಿದ್ದಾರೆ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಇವರ ಒಂದು ಬಂಡಾಯವನ್ನ ಶಮನಗೊಳಿಸುತ್ತಾ ಅಥವಾ ಇಲ್ಲ ಅಂತಕ್ಕಂಥದ್ದು ಕೂಡ ಒಂದು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಇನ್ನು ಕೂಡ ಸಾಕಷ್ಟು ಜನ ಶಾಸಕರು ಸುಧಾಕರ್ ಆಗಿರ್ಬೋದು ಮತ್ತು ಬಳ್ಳಾರಿ ತುಕಾರಾಮ ಆಗಿರ್ಬೋದು, ಆನಂದ್ ಸಿಂಗ್ ಆಗಿರ್ಬೋದು, ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಅವರು ಕೂಡ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಸಭೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ರಮೇಶ್ ಜಾರಕಿಹೊಳಿ ಅವರು ಬಂಡಾಯಗೊಂಡಿರ್ತಕ್ಕಂಥ ಒಂದು ಶಾಸಕರಿಗೆ ಸಭೆ ನಡೆಸಿ ಬಳಿಕ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಶ್ರೀನಿವಾಸ್ ಮಾಹಿತಿಗಾಗಿ. ಇತ್ತ ರಾಜ್ಯ ಕಾಂಗ್ರೆಸ್ ನಾಯಕರು ನಾಳೆ ದೆಹಲಿಗೆ ದೌಡಾಯಿಸುವಂತ ಒಂದು ಸುದ್ದಿ ಬರ್ತಾ ಇದೆ. ನಾಳೆ ಹೋಗುವಂತ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್, ದಿನೇಶ್ ಗುಂಡೂರಾವ್, ಕೆಪಿಸಿಸಿ ಅಧ್ಯಕ್ಷರು, ಜೊತೆಗೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್, ಜಾರಕಿಹೊಳಿ ಬ್ರದರ್ಸ್ ಎಲ್ಲರೂ ಕೂಡ ನಾಳೆ ದೆಹಲಿಯತ್ತ ಹೋಗುವಂತ ಸಾಧ್ಯತೆ ಇದೆ. ಆ ಒಂದು ಪ್ರೋಗ್ರಾಮ್ ಈಗ ಫಿಕ್ಸ್ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಿದೆ. ಒಂದ್ ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದು ಪ್ರಯತ್ನಗಳಾಗ್ತಿದ್ರೆ, ಇತ್ತ ಬಿಜೆಪಿ ಕೂಡ ಅಲರ್ಟ್ ಆಗಿದೆ. ಈಗ ಕಾಂಗ್ರೆಸ್ನ ನಾಯಕರು ನಾಳೆ ದೆಹಲಿಗೆ ಹೋಗುವಂತ ಒಂದು ಚಾನ್ಸಸ್. ಅತೃಪ್ತ ಶಾಸಕರಿಗೆ ಮಂತ್ರಿ ಭಾಗ್ಯ ಸಿಗುತ್ತಾ ಈ ಒಂದು ಭೇಟಿಯಲ್ಲಿ? ಆಪರೇಷನ್ ಕಮಲದಿಂದ ತಪ್ಪಿಸಿಕೊಳ್ಳೋಕೆ ಸರ್ಕಸ್ ಆಗ್ತಾ ಇದೆ. ಈಗ ಹೈಕಮಾಂಡ್ ನಿಂದ ಒಂದು ಕಾಲ್ ಬಂದಿರೋದು. ರಾಜ್ಯದ ಪ್ರಮುಖ ಕಾಂಗ್ರೆಸ್ ನಾಯಕರು ನಾಳೆ ದೆಹಲಿಗೆ ಹೋಗಲಿದ್ದಾರೆ. ಅದರಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರು ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಇನ್ನು ಡಿಕೆ ಶಿವಕುಮಾರ್, ಜಲಸಂಪನ್ಮೂಲ ಸಚಿವರು, ಜಾರಕಿಹೊಳಿ ಬ್ರದರ್ಸ್ ಎಲ್ಲರನ್ನೂ ಕೂಡ ಒಟ್ಟಿಗೆ ಕೂರಿಸಿ ಏನೇನ್ ಪ್ರಾಬ್ಲಮ್ ಇದೆ, ಎಲ್ಲೆಲ್ಲಿ ಸರಿ ಮಾಡಬೇಕು, ಯಾರನ್ನ ಸಮಾಧಾನ ಮಾಡಬೇಕು, ಎಲ್ಲಿ ನಾವು ಸರಿ ಹೋಗಬೇಕು, ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋ ಬಗ್ಗೆ ನಾಳೆ ಚರ್ಚೆ ಆಗುವಂತ ಒಂದು ಚಾನ್ಸಸ್ ಇದೆ. ಶಾಸಕ ಎಚ್.ಕೆ. ಕುಮಾರಸ್ವಾಮಿಗೆ ಉದಯಗೌಡ ಇಂದ ಆಮಿಷ ಸಿಕ್ಕಿದೆ ಅನ್ನೋದು ವಿಚಾರ. ಏನು ಉದಯಗೌಡ ಯಾರು ಅಂತ ಹೇಳಿದ್ರೆ ನಾರ್ವೆ ಸೋಮಶೇಖರ್. ನೆನ್ನೆ ಅಷ್ಟೇನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಆರೋಪ ಮಾಡಿದ್ರು. ಆತನ ಆಪ್ತ, ಆತನ ವಿರುದ್ಧ ಆರೋಪ ಈಗ ಬಂದಿರೋದು. ಪತಿಗೆ ಆಮಿಷ ಬಂದಿದ್ದನ್ನ ಚಂಚಲ ಕುಮಾರಸ್ವಾಮಿ, ಎಚ್.ಕೆ. ಕುಮಾರಸ್ವಾಮಿ ಅವರ ಪತ್ನಿ ಒಪ್ಕೊಂಡಿದ್ದಾರೆ. ಬಿಜೆಪಿಗೆ ಬಂದ್ರೆ 30 ಕೋಟಿ ಕೊಡ್ತೀವಿ, ಜೊತೆಗೆ ಸಚಿವ ಸ್ಥಾನವನ್ನು ಕೂಡ ನೀಡೋದಾಕಿ ಆಮಿಷವನ್ನು ಒಡ್ಡಿದ್ದಾರೆ ಅಂತ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಅವರ ಪತ್ನಿ ಚಂಚಲ ಅವರಿಂದ ಈ ಒಂದು ಹೇಳಿಕೆ ಬಂದಿರೋದು. ಹಾಗಿದ್ರೆ ಕಿಂಗ್ ಪಿನ್ಗಳ ಬಗ್ಗೆ ಸಿಎಂ ಕುಮಾರಸ್ವಾಮಿ ಅವರು ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಅಥವಾ ಹೇಳದಂತ ವಿಚಾರ ನಿಜಾನ ಅನ್ನೋ ಒಂದು ಸಂಶಯ ಈಗ ಮೂಡ್ತಾ ಇದೆ. ಆಪರೇಷನ್ ಕಮಲ ಪ್ರಯತ್ನ ನಡೆದಿರೋದು ನಿಜ. ಅವ್ರು ಯಾರು ಕೂಡ ಆ ಪಕ್ಷದ ಬಿಜೆಪಿ ಪಕ್ಷದ ನಾಯಕರಾಗಲಿಲ್ಲ, ಯಾರು ಕೂಡ ನನ್ನನ್ನ ನೇರವಾಗಿ ಸಂಪರ್ಕ ಮಾಡಿಲ್ಲ. ಆದರೆ ನಮ್ಮ ಮನೆಯವರನ್ನ, ಶ್ರೀಮತಿಯವರನ್ನ ಬೆಂಗಳೂರಿನಲ್ಲಿ ಉದಯಗೌಡ ಅನ್ನೋರು ಬಂದು ಮಾತನಾಡಿಸಿದ್ದಾರೆ. ಆಮೇಲೆ ನಾನು ಲೇಟಾಗಿ ಗೊತ್ತಾಯ್ತು ನನಗೆ, ಅವರು ಉತ್ತರ ಹೇಳಿದ್ದಾರೆ. ಅವರು ಯಾವುದೇ ಕಾರಣಕ್ಕೆ ನಮ್ಮ ಮನೆಯವರು ಆ ಥರ ಪಕ್ಷ ಬಿಟ್ಟು ಬರೋರಲ್ಲ, ನೀವು ಆ ಥರ ಪ್ರಯತ್ನ ಮಾಡಬೇಡಿ ಅಂತ ಅವರು ನೇರವಾಗಿ ಉತ್ತರ ಹೇಳಿ ಹೋಗಿದ್ದಾರೆ. ಅವರು ಯಾಕೆಂದ್ರೆ ಉದಯಗೌಡ ಅನ್ನೋರು ನನ್ನಿಂದ ಸೋಲಲ್ಪಟ್ಟಂತ ಕ್ಯಾಂಡಿಡೇಟ್ ಏನಿದ್ದಾರೆ ಬಿಜೆಪಿಯಿಂದ, ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಂಥವ್ರು. ಆರ್ಥಿಕವಾಗಿರ್ಬೋದು ಮತ್ತು ಪ್ರಚಾರದಲ್ಲಿ ಇಡೀ ಕ್ಷೇತ್ರದಲ್ಲಿ ಅವರೇ ಮೊದಲ ಸ್ಥಾನದಲ್ಲಿ ನಿಂತು ಓಡಾಡದಂಥವ್ರು. ಬಟ್ ಆ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ಖಂಡನೀಯ ಮತ್ತು ತಪ್ಪು. ಅವನು ಸೋಮಶೇಖರ್ ನೇರವಾಗಿ ಬಂದನ್ನು ಬಿಡಿದ್ರೆ ಗೊತ್ತಿಲ್ಲ, ಉದಯಗೌಡ ಅಂತ ಕೇಳಿರೋದಂತೂ ನಿಜ. ಅದರಿಂದ ಉದಯಗೌಡ ಅವ್ರ ಗುರುಗಳತ್ತಾನೆ. ಉದಯಗೌಡ ಸೋಮಶೇಖರ್ ಗುರುಗಳಲ್ಲ, ಗುರು ಶಿಷ್ಯರೆಲ್ಲ ಒಂದೇ ಅಲ್ವಾ? ಉತ್ತರ ಹೇಳ್ಬೇಕಲ್ಲ ಅವರಿಗೆ. ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಆಯ್ತಲ್ಲ ಸರ್. ಎಷ್ಟು ಅಮೌಂಟ್ ಒಬ್ಬರೇ ಬಂದಿದ್ದ? ನಾವು ಮಾತಾಡ್ಬೇಡಿ, ಯಾವ ಕಾರಣಕ್ಕೂ ನಾವು ಅದಕ್ಕೆ ಬರಕ್ ಸಾಧ್ಯ ಇಲ್ಲ. ಆಮೇಲೆ ನಾವು ದೇವೇಗೌಡರಿಗೆ ನಾವು ಯಾವಾಗಲೂ ಅವರು ಚಿರಋಣಿಯಾಗಿದ್ದೀವಿ. ಹಾಗಾದ್ರೆ ಯಾಕೆ ಕೊಟ್ಟಿಲ್ಲ ಮಿನಿಸ್ಟ್ರು ಅಂತ ಹೇಳಿದ್ರು. ಇಲ್ಲ ಕೊಡ್ತಾರೆ ನೆಕ್ಸ್ಟ್ ಅಂತ. ಎಲ್ಲಿ ನೆಕ್ಸ್ಟ್ ಗೌರ್ಮೆಂಟ್ ಬಿದ್ದೋಗುತ್ತೆ, ಎಲ್ಲಿ ಮಿನಿಸ್ಟರ್ ಆಗ್ತೀರಾ ನೀವು? ಅದಕ್ಕೆ ನಾವು ಸಾಧ್ಯನೇ ಇಲ್ಲ, ಮಾತಾಡಲೇಬೇಡಿ ನೀವು ಆ ವಿಚಾರವಾಗಿ. ಯಾವ ಕಾರಣಕ್ಕೂ ನಾವು ಹೋಗೋಣ, ಬರಲ್ಲ ನಿಮ್ಮ ಜೊತೆ. ಅದು ತಪ್ಪು ಇಟ್ಕೊಂಡಿದ್ರೆ ತಪ್ಪು ಮಾಹಿತಿ ಯಾರೋ ಬರ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ. ಯಾವ ಕಾರಣಕ್ಕೂ ನಾವು ಬರೋದು ಇಲ್ಲ, ಅದು ಕನಸಲ್ಲೂ ನೆನೆಸ್ಬೇಡಿ ಅಂತ ಅನ್ಸುತ್ತೆ.
ಆಯ್ತು ಬಿಡಿ, ನೀನು ಎತ್ಕೊಂಡು ಹೋಗಕ್ಕಾಗುತ್ತಾ ನಿನ್ನ ಕೇಳ್ರಿ, ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳೋಣ ಅಂತ ಬಂದ್ವಿ. ಬರಲ್ಲ ಅಂದ್ರೆ ನಾವು ಹೋಗ್ತೀವಿ. ಸಿದ್ದು, ತೆರೆಮರೆಯಲ್ಲಿ ಆಪರೇಷನ್ ಕಮಲ ಒಂದು ಸರ್ಕಸ್ ನಡೀತಿದೆ. ದೋಸ್ತಿ ಸರ್ಕಾರದಲ್ಲಿ ಬಹಳಷ್ಟು ತಳಮಳ ಆಗ್ತಿರೋದು. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಶಾಸಕರು, ಅತೃಪ್ತ ಶಾಸಕರ ಜೊತೆಗೆ ಈಗ ಸಿದ್ದರಾಮಯ್ಯನವರು ಮಾತುಕತೆಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸಂಧಾನ ಸಭೆ ಈಗ ನಡೀತಾ ಇದೆ. ಸಿದ್ದರಾಮಯ್ಯನವರ ನಿವಾಸಕ್ಕೆ ಒಬ್ಬೊಬ್ಬರಾಗಿ ಬಂದು ಹೋಗ್ತಿದ್ದಾರೆ. ಅತೃಪ್ತ ಶಾಸಕರು, ಮಾತುಕತೆ ಆಗ್ತಾ ಇದೆ. ಅತ್ತ ಕಲಬುರಗಿಯಲ್ಲಿ ಸರ್ಕಾರ ಉಳಿಸು ದೇವ್ರೆ ಅಂತ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಟೆಂಪಲ್ ರನ್ ಹೋಗಿದ್ದಾರೆ. ಇತ್ತ ದೋಸ್ತಿ ಸರ್ಕಾರದಿಂದಲೇ ಆಪರೇಷನ್ ಪ್ರೀತಿಯಲ್ಲಿ ಬಿಜೆಪಿ ಪ್ರತಿತಂತ್ರವನ್ನ ಮಾಡ್ತಾ ಇದೆ. ಎಲ್ಲ ಬಿಜೆಪಿ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲು ಬಿಎಸ್ವೈ ಸಿದ್ಧತೆ ಮಾಡ್ತಿದ್ದಾರೆ ಅನ್ನೋದು ಮಾಹಿತಿ ಸಿಕ್ಕಿದೆ. ಹಾಗಿದ್ರೆ ಆಪರೇಷನ್ ಕಮಲದ ಒಂದು ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಅದು ಯಾವ ರೀತಿ ಆಗಿದೆ ಅಂತ. ಯಲ್ಲಾಪುರದ ಶಾಸಕ ಇವತ್ತೇ ರಾಜೀನಾಮೆ ಕೊಡ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಜೊತೆಗೆ ಸಿದ್ದರಾಮಯ್ಯ ಭೇಟಿ ಬಳಿಕ ಸುಧಾಕರ್ ಬೆಂಕಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ಯಾಕೆ? ಸತೀಶ್ ಜಾರಕಿಹೊಳಿ ನಿರ್ಧಾರನೇ ನಮ್ಮ ನಿರ್ಧಾರ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ಯಾರು? ಇವತ್ತು ಯಾರ್ಯಾರು ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡ್ ಬರೋಣ. ಸಾಹೇಬರಿಗೇನಾದ್ರು ಒಳ್ಳೇದಾಗುವುದಾದ್ರೂ ಹೋಗ್ಲಿ, ಸಾಹೇಬೇನಾದರೂ ದೊಡ್ಡ ಮನುಷ್ಯ ಆಗುವುದಾದ್ರೂ ಆಗಲಿ ಹೇಳುವಂತ ಪ್ರೀತಿಯಿಂದ, ವಿಶ್ವಾಸದಿಂದ ಹೇಳ್ತಾರೆ. ಅಭಿಮಾನಿಗಳು ಹೇಳಲೇ ಇಲ್ಲ, ಹೇಳೋದೇ ಇಲ್ಲ ಅಂತ ಹೇಳೋದಕ್ಕಾಗುದಿಲ್ಲ. ಆ ಎಲ್ಲ ಮಾತುಗಳು, ವಿಚಾರಗಳು ನಿರ್ಣಯ ಆಗೋದಿಲ್ಲ. ನಾನು ಮೊದಲೇ ಸ್ಪಷ್ಟಪಡಿಸಿದ್ದೇನೆ, ಈ ಕ್ಷಣದ ತನಕ ಅಂತ ಯಾವುದೇ ನಿರ್ಣಯಗಳು ಆಗಿಲ್ಲ, ಆಗೋದಿಲ್ಲ. ಇಷ್ಟನ್ನೇ ಹೇಳುತ್ತೇನೆ, ಈ ಕ್ಷಣದ ತನಕ ಅಂತ ಯಾವುದೇ ನಿರ್ಣಯಗಳು ಕೂಡ ಆಗಿಲ್ಲ, ಆಗೋದಿಲ್ಲ. ಎಲ್ಲವೂ ಊಹಾಪೋಹಗಳ ಸುದ್ದಿನೇ. ನನಗೆ ಗೊತ್ತಿಲ್ಲದೆ ಹೋದಂಥ ಅನೇಕ ಸುದ್ದಿಗಳು, ನನ್ನ ಊಹೆಗೆ ನಿಲುಕದೆ ಹೋದಂಥ ಅನೇಕ ಸಂಗತಿಗಳು, ಇಷ್ಟೊತ್ತಿನ ತನಕ ಅಂತ ಯಾವ ಘಟನೆಗಳು ನಡೆದಿಲ್ಲ. ಬರಬೇಕು ಅಂತೇಳಿ ಒತ್ತಡಗಳು, ಸ್ನೇಹಿತರ ಫೋನ್ಗಳು ಬರ್ತಾನೆ ಇರುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಇವೆಲ್ಲವೂ ಸರ್ವೇ ಸಾಮಾನ್ಯ. ಆದರೆ ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಕಂಡಿಲ್ಲ. ಯಾವುದೇ ರೀತಿಯ ಒಂದು ವಿರೋಧದ ಒಂದು ಹೇಳಿಕೆ ಕೊಡೋದು ಬೇಡ. ಸರ್ಕಾರಕ್ಕೆ ಮುಜುಗರ ಆಗುವಂಥ ರೀತಿಯಲ್ಲಿ ಯಾವುದೂ ಹೇಳಿಕೆ ಕೊಡದೇ ಇದ್ರೆ ಒಳ್ಳೆಯದು. ಯಾಕೆ ಅಂತಂದರೆ ಅವರ ಅನುಯಾಯಿ ಆಗಿರ್ತಕ್ಕಂಥ ನಾನೇನಾದರೂ ಹೇಳಿದಾಗ ಅವ್ರ ಮೇಲೇ ಅದು ಅವರೇ ಏನೋ ಹೇಳಿಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಚಾರ ಪಡೀತಾ ಇದೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡು ಅಂತ ಹೇಳಿದ್ದಾರೆ. ಆದರೆ ಕಳೆದ 15 ದಿವಸದ ವಿದ್ಯಮಾನಗಳು ಏನು ನಡೀತಾ ಇದೆ ಮತ್ತು ರಾಜ್ಯದಲ್ಲಿ ಯಾವ ರೀತಿ ನಮ್ಮ ಸಮ್ಮಿಶ್ರ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷನ ಯಾವ ರೀತಿ ನಾವು ಶಕ್ತಿಯುತವಾಗಿ ಬೆಳೆಸಬೇಕು, ಇದೆಲ್ಲದರ ಬಗ್ಗೆ ಕೂಡ ನಾವು ಚರ್ಚೆ ತೋರಿಸ್ತಾ ಇದ್ದೀರಿ. ಈಗ ಮತ್ತೆ ನಾನು ಪೆಟ್ರೋಲ್ ಹಾಕೋದು ಬೇಡ, ಹಾಗಾಗಿ ಈಗ ಏನು ಅಸಮಾಧಾನಗಳಿದೆ, ಏನು ನ್ಯೂನ್ಯತೆಗಳಿದೆ, ಅದು ಯಾರಿಗೆ ಹೇಳ್ಬೇಕು ಆ ನಾಯಕರಿಗೆ ಹೇಳಿದೀವಿ ನಾವೀಗ ಅಲ್ವಾ. ಹಾಗಾಗಿ ಮುಂದೆ ನೋಡೋಣ ಹೇಗ್ ನಡೆಯುತ್ತೆ ಅಂತ ಹೇಳಿ. ಬನ್ನಿ ಅಂತ ಪಕ್ಷಕ್ಕೆ ಕರೆದ್ರೆ ಪಾಪ ಅವ್ರ ಆಪರೇಷನ್ ಏನು ಮಾಡ್ತಾ ಇಲ್ಲ, ನಾವು ಸುಮ್ಮನೆ ಎಲ್ಲ ಹೇಳ್ತಾ ಇದೀವಿ. ಅವ್ರೇನು ಆಪರೇಷನ್ ಯಾಕೆಂದ್ರೆ ಆಪರೇಷನ್ ಅಲ್ಲಿ ನಾನೇನು ಐ ಆಮ್ ನಾಟ್ ದ ಪೇಷಂಟ್. I don't know what is the surgery about. ಈಗ ಆಪರೇಷನ್ ಮಾಡಿ ಸರ್ಜನ್ ಗೊತ್ತಿರಬೇಕು, ಆಪರೇಷನ್ ಮಾಡಿಸ್ಕೊಂಡಿರ್ತಕ್ಕಂಥ ಪೇಷಂಟ್ ಗೊತ್ತಿರ್ಬೇಕು. ನಾನು ಪೇಷಂಟು ಅಲ್ಲ, ಇಲ್ಲಿ ಸರ್ಜನ್ನು ಅಲ್ಲ. ಸೊ ಈ ಪ್ರಶ್ನೆ ನನಗೆ ಉದ್ಭವ ಆಗಲ್ಲ. ಒಬ್ರಿಗೆ ಯಾರಿಗೋ ಚಿಕ್ಕ ನೋವು ಇರ್ಬೇಕು, ಅವ್ರು ಹೇಳ್ಕೊಳ್ತಾ ಇದಾರೆ, ಅಷ್ಟು ಬಿಟ್ಟರೆ ಏನಿಲ್ಲ. ನಿಮ್ಮನ್ನು ಕೂಡ ಏನಾದರೂ ಬಿಜೆಪಿ ಸಂಪರ್ಕ ಮಾಡಿದ್ರೆ? ನನಗೆ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಸರ್. ಸರ್ಕಾರ ಸುಭದ್ರ ಇದೆ, ಏನು ಸಮಸ್ಯೆ ಆಗಲ್ಲ ಅಂತ ಯಾರು ಹೇಳಿದ್ರು? ಅಭದ್ರ ಆಗಕ್ಕೆ ಅವಕಾಶ ಎಲ್ಲಿದೆ ಹೇಳಿ? ಅವರ ವೈಯಕ್ತಿಕ ವಿಚಾರ ಹೋಗ್ಬೋದು, ಬಿದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಸರ್ಕಾರ ಬಿದ್ರು ಅಂತ ಸತೀಶ್ ಜಾರಕಿಹೊಳಿ ನಿನ್ನೆ ಹೇಳಿದ್ ಸರ್. ಆಶ್ಚರ್ಯ ಪಡ್ಬೇಕಾಗಿತ್ತಂತ ಹೇಳಿಲ್ಲ, ನಾನು ಜವಾಬ್ದಾರಿ ಅಲ್ಲ ಅಂತ ಹೇಳ ಅಷ್ಟೇ. ಅವನಿಗೆ ಯಾರು ಜವಾಬ್ದಾರಿನೇ ಮಾಡಿಲ್ವಲ್ಲ, ಅವರೇ ಜವಾಬ್ದಾರಿ ಅಂತ ನಾವು ಹೇಳಿವ. ಅವ್ರಿಗೆ ಅವರು ಹೇಳ್ಕೊಂಡ್ರೆ ಏನಂತ 2008ರಿಂದ ಮುಂದೆ ಮಾಡಿ ಆಪರೇಷನ್ ಕಮಲ ಮಾಡಿ ರಾಜ್ಯವನ್ನು ಹಾಳು ಮಾಡಿ, ಆದ್ರೂ ಸಹಿತ ಇನ್ನೂ ಅವ್ರಿಗೆ ಬುದ್ಧಿ ಬಂದಿಲ್ಲ. ಈ ರೀತಿಯಾಗಿ ಕುತಂತ್ರಗಳು ಮಾಡ್ತಾರೆ. ಅವ್ರ ಕುತಂತ್ರ ಎಂದು ನಡೆಯೋದಿಲ್ಲ ಅಂತ ಮಾತ್ರ ನಾನು ಹೇಳ್ತೀನಿ ಅಷ್ಟೇ. ಅದು ನಾನು ಹೇಳೋದಿಲ್ಲ. ಎಷ್ಟು ಮಂದಿ ಇವ್ರು ಎಷ್ಟು ಮಂದಿ ಹೋಗ್ತಾರೋ ಅಷ್ಟು ಮಂದಿ ಬರ್ತಾರೆ, ಎಷ್ಟು ಮಂದಿ ಇವ್ರು ನಮ್ಮ ಕಡೆಯಿಂದ ಹೋಗ್ತಾರೆ ಅಂತ ನೀವು ಹೇಳ್ತಿರೋ ಅದು ಪ್ರಸಂಗ ಬಂದರೆ, ಈಗಂತೂ ಯಾರು ಇಲ್ಲೇ ಇಲ್ಲ. ಆ ರೀತಿಯಾಗಿ ಏನಾದರೂ ಆದರೆ ಅವ್ರಿಗೆ ವಿರೋಧ ಇರ್ತಕ್ಕಂಥವ್ರು ನಮ್ಮ ಕಡೆ ಬರ್ಲಿಕ್ಕೆ ತಯಾರಿದ್ದಾರೆ. ಜನ ಅಂತ ನಾನು ಹೇಳ್ದಲ್ಲ, ಸೈಕಲ್ ಇದ್ದಂಗೆ ಇದು ಇಡೀ ರಾಷ್ಟ್ರದಲ್ಲಿ ನಡೀತಕ್ಕಂಥ ಕೆಲಸ. ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ಬರ್ತಾರೆ ಅಷ್ಟೇ. ಯಾವ ಮ್ಯಾಗಿನ ಹೈಕಮಾಂಡ್ ನನಗೆ ಯಾವ್ದು ಬದಲು ನನಗೆ ಟಚ್ ಮಾಡಿಲ್ಲ.
ಏನ್ರಿ ನನಗ್ ಕೇಳಿಲ್ಲ. ಥರ್ಡ್ ವಿಷಯ, ಜಿಲ್ಲಾ ಮಂತ್ರಿಗಳು ರಮೇಶ್ ಜಾರಕಿಹೊಳಿ ಅವರು ನನಗೆ ಈ ವಿಷಯವಾಗಿ ಕೇಳಿಲ್ಲ. ಆದ್ರೆ ನಮ್ಮ ಅಥಣಿ ಮತಕ್ಷೇತ್ರ ಒಳಗ ಜಾರಕಿಹೊಳಿ ಬ್ರದರ್ಸ್, ಜಾರಕಿಹೊಳಿ ಸಹೋದರರು, ಅವ್ರದ್ದು ಪಾತ್ರ ಬಾಳ ಇದೆ. ಅವ್ರು ನಮ್ಮ ಅಥಣಿ ಒಳಗ ಒಂದು ಶಕ್ತಿ ಅಥಣಿ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲಾ ಒಳಗ ಅವ್ರು ಏನಾದ್ರು ಏನಾದ್ರು ನಿರ್ಧಾರ ತಗೊಂಡ್ರೆ ನಾವು ಅನಿವಾರ್ಯವಾಗಿ ಬದ್ಧ ಆಗ್ಬೇಕಾಗ್ತದ. ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಅವ್ರ ಶಕ್ತಿ ಬೇಕು ನಮ್ಗೆ. ಅಂದ್ರೆ ಅವ್ರ ಸಪೋರ್ಟ್ ಇಂದ್ರನೇ ನೀವು ಗೆದ್ದು ಬಂದಿರೋದು. ನಮಗೇನು ಅವ್ರೇನು ಕೇಳಿಲ್ಲ, ಇನ್ನೂ ತನಕ ಕೇಳಿಲ್ಲ. ನನಗೇನು ಅವ್ರೇನು ಕೇಳಿಲ್ಲ, ಯಾರು ಹೇಳಿಲ್ಲ. ಇದು ಒಂದು. ಇನ್ನ ಅದು ಯಾವ್ದು ಇಲ್ಲದೆ ಇದು ಇದ್ದಾಗ ಸುಮ್ನೆ ಯಾಕೆ ಮಾತಾಡ್ಬೇಕಂತ, ಅವ್ರ ಹೋಗುದಿಲ್ಲ ಅಂದಾಗ ಯಾಕೆ ಮಾತಾಡ್ಬೇಕಂತ. ಅವ್ರು ಯಾವ ಮ್ಯಾಗಿನವರು ಹೈಕಮಾಂಡ್ ನನಗೆ ಯಾವ್ದು ಬದಲು ನನಗೆ ಟಚ್ ಮಾಡಿಲ್ಲ, ಏನ್ರಿ ನನಗ್ ಕೇಳಿಲ್ಲ. ಒಂದ್ ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಇಷ್ಟೆಲ್ಲ ಆಗ್ತಿದ್ರೆ ಬಿಜೆಪಿನಲ್ಲೂ ಕೂಡ ಒಂದಷ್ಟು ಇನ್ಸೆಕ್ಯೂರ್ ಫೀಲ್ ಇದೆ. ಆಪರೇಷನ್ ಕಮಲಕ್ಕೆ ತಿರುಗೇಟು ನೀಡೋದಕ್ಕೆ ದೋಸ್ತಿ ಸರ್ಕಾರದಿಂದ ಆಪರೇಷನ್ಗೆ ಈಗ ಅಲ್ಲಿ ಆಗಬಾರ್ದು ಅನ್ನೋ ರೀತಿಯಾಗಿ ಒಂದು ಮುದ್ದಾಕಿದೆ. ಈ ಹಿನ್ನೆಲೆ ಕಾಂಗ್ರೆಸ್ಗೂ ಮೊದಲೇ ಬಿಜೆಪಿ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಬಿಜೆಪಿಯ ಎಲ್ಲ ಶಾಸಕರು ಕೂಡ ರೆಸಾರ್ಟ್ಗೆ ಹೋಗೋದಕ್ಕೆ ರೆಡಿಯಾಗಿ ಬಂದು ಬರುವಂತೆ ಯಡಿಯೂರಪ್ಪನವರು ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಆಪರೇಷನ್ ಹಸ್ತ, ಆಪರೇಷನ್ ತೆನೆಗೆ ಯಾವುದೇ ರೀತಿಯಾದಂತಹ ಅವಕಾಶವನ್ನು ಕೊಡಬಾರದು ಅಂತ ಎಚ್ಚರಿಕೆ ವಹಿಸಲಾಗ್ತಿದೆ. ಬುಧವಾರ ಶಾಸಕಾಂಗ ಪಕ್ಷದ ಸಭೆ ಬಳಿಕ ರೆಸಾರ್ಟ್ಗೆ ಶಿಫ್ಟ್ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನೇತ ಆಪರೇಷನ್ ಕಮಲದ ಆರೋಪಕ್ಕೆ ಸಂಸದ ಪ್ರತಾಪ್ ಸಿಂಹ ಅವರು ದೋಸ್ತಿ ಸರ್ಕಾರಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ ಸೂಟ್ಕೇಸ್ ಸಂಸ್ಕೃತಿಯನ್ನ ಆರಂಭ ಮಾಡಿರೋದೇ ಕಲಿಸಿದ್ದೇ ಕಾಂಗ್ರೆಸ್ ಪಾರ್ಟಿ. ಈ ಹಿಂದೆ ಹಲವು ಬಾರಿ ಬೇರೆ ಪಕ್ಷದ ಸಂಸದರನ್ನ ಅವರು ಖರೀದಿ ಮಾಡಿದ್ದಾರೆ. ಇಂಥ ಪಕ್ಷದ ಶಾಸಕರು ಈಗ ಬಿಜೆಪಿ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ದುಡ್ಡಿಗೆ ಮರಳಾಕುವಂತ ದುರ್ಬಲ ಮನಸ್ಸುಳ್ಳ ಶಾಸಕರು ಕಾಂಗ್ರೆಸ್ನಲ್ಲಿದ್ದಾರೆ ಎಂದು ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಈ ಹಿಂದೆ ನರಸಿಂಹರಾವ್ ಪ್ರಧಾನಿ ಆಗಿರುವಂಥ ಸಂದರ್ಭದಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಎಂಪಿಗಳಿಗೆ ಸೂಟ್ಕೇಸ್ ಕೊಟ್ಟುಬಿಟ್ಟು ಖರೀದಿ ಮಾಡಿದಂಥ ಹಿನ್ನೆಲೆ ಇರುವಂಥದ್ದು. 2008ರಲ್ಲಿ ಸಿವಿಲ್ ನ್ಯೂಕ್ಲಿಯರ್ ಡೀಲು ಅಮೆರಿಕ ಜೊತೆಗಿಂದು ಅದಕ್ಕೆ ನಮ್ಮ ಪಕ್ಷದಲ್ಲೇ ಇದ್ದಂತಹ ಉಡುಪಿಯ ಸಂಸದರಿಗೆ, ಇಲ್ಲಿ ಚಾಮರಾಜನಗರದಲ್ಲಿದ್ದಂಥ JDSನ ಸಂಸದರಿಗೆ, BJPಯ ಬೆಂಗಳೂರು ಉತ್ತರದ ಸಂಸದರಿಗೆ ಸೂಟ್ಕೇಸ್ ಕೊಟ್ಟು ಖರೀದಿ ಮಾಡಿ ಇಡೀ ದೇಶದಲ್ಲಿ ಕೆಟ್ಟ ಚಾಳಿಯನ್ನು ಆರಂಭ ಮಾಡಿದ್ದೆ ಕಾಂಗ್ರೆಸ್ಸು. ಇವತ್ತು ಆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಏನೋ ದುರ್ಬಲ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅನ್ನೋ ಭಾವನೆ ಮತ್ತು ಅಂಥ ಭಯ ಅವ್ರನ್ನ ಕಾಡ್ತಾ ಇದೆ. ಅದಕ್ಕೋಸ್ಕರ ಈ ರೀತಿ ವಿನಾಕಾರಣವಾದಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸಿಎಂ ಕುಮಾರಸ್ವಾಮಿಗೆ ತವರು ಜಿಲ್ಲೆ ರಾಮನಗರದಲ್ಲೇ ಮುಖಭಂಗ ಆಗಿದೆ. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ರಾಮನಗರದಲ್ಲೇ ಸಿಎಂ HD ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಾಗಿ ಮುಖಭಂಗ ಆಗಿರುವಂತಹ ಒಂದು ವಿಚಾರ. ರಾಮನಗರ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಏನು ಚುನಾವಣೆ ಆಗಿತ್ತು, ಅದರಲ್ಲಿ 5ನೇ ವಾರ್ಡ್ನ ಬಿಜೆಪಿಯ ಸದಸ್ಯೆ ರತ್ನಮ್ಮ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ರಾಮನಗರ JDSನ ಭದ್ರಕೋಟೆ ಅಂತ ಏನು ಹೇಳಲಾಗ್ತಿತ್ತು, ಅದರಲ್ಲಿ ಈಗ ಅಲ್ಲೇ ಅವರಿಗೆ ಒಂದು ಮುಖಭಂಗ ಆಗಿರೋದು. ಅಧ್ಯಕ್ಷ ಚುನಾವಣೆಯಲ್ಲಿ 5ನೇ ವಾರ್ಡ್ನ ರತ್ನಮ್ಮ ಬಿಜೆಪಿಯ ಸದಸ್ಯೆ ಅವರನ್ನ ಅಧ್ಯಕ್ಷರಾಗಿ ಅವರು ಆಯ್ಕೆ ಹಾಕಿದ್ದಾರೆ. ಒಟ್ಟು 31 ಸದಸ್ಯರನ್ನ ಒಳಗೊಂಡಿರುವಂತಹ ನಗರಸಭೆ, ಅದರಲ್ಲಿ ಈಗ 19 ಮತಗಳು ರತ್ನಮ್ಮ ಅವರಿಗೆ ಬಂದರೆ JDSನ ಸದಸ್ಯೆ ಸುಜಾತಾಗೆ 11 ಮತಗಳು ಬಂದಿದ್ದಾವೆ. ಕಾಂಗ್ರೆಸ್ ಸದಸ್ಯರ ಬೆಂಬಲದಿಂದ ಅಧ್ಯಕ್ಷರಾಗಿ ರತ್ನಮ್ಮ ಆಯ್ಕೆ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಇದೀಗ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇದೆ, ಆದ್ರೆ ಇಲ್ಲಿ ಕಾಂಗ್ರೆಸ್ನವರೇ ಬಿಜೆಪಿ ಅವರಿಗೆ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಏನಾಗ್ತಿದೆ, ಅಲ್ಲಿ ಏನಾಗಿದ್ದು, ಯಾವ ರೀತಿಯಾಗಿ ಜಯ ಗಳಿಸಿದ್ರು ಅಂತ? ಅವಿನಾಶ್, ಏನಂದ್ರೆ ರಾಮನಗರದಲ್ಲಿ ಸಿಎಂ ಕ್ಷೇತ್ರ ಕುಮಾರಸ್ವಾಮಿ ಅವರ ಕ್ಷೇತ್ರ ರಾಮನಗರದಲ್ಲಿ ಇವತ್ತು ಬಿಜೆಪಿ ಪಕ್ಷದ ನಗರಸಭೆ ಸದಸ್ಯೆ ಏನು ರತ್ನಮ್ಮ ಅಂತಿದ್ದಾರೆ, ಅವರು ಒಂದು ಅಧ್ಯಕ್ಷ ಗಾದಿಯನ್ನ ಹಿಡಿಯುವ ಮೂಲಕ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹಾಗೂ JDS ಪಕ್ಷಕ್ಕೆ ಒಂದು ಮುಜುಗರ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಯಾಕೆಂದ್ರೆ ಹಿಂದೆ ಏನು ಕಾಂಗ್ರೆಸ್ ಪಕ್ಷದ ರವಿಕುಮಾರ್ ಎಂಬುವಂತವರು ನಗರಸಭಾ ಅಧ್ಯಕ್ಷರಾಗಿ ಒಂದು ಅಧಿಕಾರವನ್ನ ಮುಂದುವರಿಸಿದ್ರು. ಅವಾಗ ಬಿಜೆಪಿ ಪಕ್ಷದಿಂದ ಗೆದ್ದಿದ್ದಂತ ರತ್ನಮ್ಮ ಹಾಗೆ ನಾಗೇಶ್ ಎಂಬುವಂತವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ನೀಡಿದ್ರು. ಅದೇ ರೀತಿಯಾಗಿ ಇದು ಮುಂದುವರ್ಕೊಂಡ್ ಬರ್ತಾ ಇತ್ತು. ಆದ್ರೆ ಇವಾಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಒಂದಾಗಿ ಸರ್ಕಾರವನ್ನ ರಚನೆ ಮಾಡಿದಂತ ಹಿನ್ನೆಲೆ ಇವಾಗ ಏನು ಬಿಜೆಪಿ ಪಕ್ಷದಿಂದ ಒಂದು ಬೆಂಬಲವನ್ನ ಪಡೆದುಕೊಂಡಿದ್ದಂತ ಕಾಂಗ್ರೆಸ್ ಪಕ್ಷ ಅವರಿಗೆ ಹಿಂದೆನೆ ಒಂದು ಮಾತನ್ನ ಕೊಟ್ಟಿತ್ತು, ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದು ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡುವ ಮೂಲಕ ನಾವು ಕೂಡ ನಿಮ್ಗೆ ಬೆಂಬಲವನ್ನ ಕೊಡ್ತೀವಿ ಎನ್ನುವಂತ ಮಾತನ್ನ ಹೇಳಿತ್ತು. ಅದೇ ರೀತಿಯಾಗಿ ಇವತ್ತು ಯಾವುದೇ ರೀತಿಯಾದಂತ
ಒಂದು ಯಾವುದಕ್ಕೂ ಕೂಡ ಒಂದು ತಪ್ಪಿಸಿಕೊಳ್ಳಾಗದಂತ ಪರಿಸ್ಥಿತಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೊನೆಗೆ ಬಿಜೆಪಿ ಪಕ್ಷದ ನಗರಸಭಾ ಸದಸ್ಯ ರತ್ನಮ್ಮ ಅವರಿಗೆ ಒಂದು ಅಧಿಕಾರವನ್ನ ಬಿಟ್ಕೊಟ್ಟಿದ್ದಾರೆ. ಇದೋ ಒಂದು ಕಡೆ ಇದು ಸಿಎಂ ಕುಮಾರಸ್ವಾಮಿ ಅವರ ಕ್ಷೇತ್ರದಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಡಿ.ಕೆ. ಸುರೇಶ್ ಅವರು ಒಂದು ತೆಗೆದುಕೊಂಡಿರುವಂತ ನಿರ್ಧಾರ ಪಕ್ಷಕ್ಕೆ ಒಂದು ಸರ್ಕಾರಕ್ಕೆ ಒಂದು ಮುಜುಗರ ತಂದಿದೆ ಅಂತ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ವೆಂಕಟೇಶ್. ಇದಾಗಿತ್ತು ಇಂದಿನ ಸುದ್ದಿ ಮಧ್ಯಾಹ್ನ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.